ಹಿಂದೆ ಗುರು ಇರಬೇಕು, ಅದು ಎಲ್ಲರೂ ಕೇಳಿರ್ತೀರಿ. ಆದರೆ ನಮ್ಮ ಶಾಲೆಯೊಳಗಿರುವಂಥ ಗುರುಗಳು ಬೇರೆ, ಇಲ್ಲಿರುವಂತಹ ಗುರುಗಳು ಬೇರೆ. ಈ ಗುರುಗಳು ನಮ್ಗೆ ಇಷ್ಟು ದಿನ ಸಿಕ್ಕಿದ್ದಿಲ್ಲ. ಈಗ ಈ ಗುರುಗಳು ಸಿಕ್ಕಿರೋದ್ರಿಂದ ನಮಗೆ ಎಷ್ಟು ನಾಲೆಜ್ ಬಂದಿದೆ, ಎಷ್ಟು ನಮಗೆ ತಿಳುವಳಿಕೆ ಬಂದಿದೆ ಅಂದರೆ, ನನ್ನ ಮಗಳದ್ದು ಫೀಡ್ಬ್ಯಾಕ್ ಕೇಳಿದಾಗ ನನಗನ್ನಿಸ್ತು, ಹಿಂದಿನ ಕಾಲದಾಗ 64 ವಿದ್ಯೆಗಳನ್ನು ಒಬ್ಬ ವಿದ್ಯಾರ್ಥಿ ಕಲಿತಿದ್ದ ಅಂತ ಗುರುಗಳು ಹೇಳಿದರು. ಅದೇನು ಇವರು ಹೇಳ್ಕೊಟ್ಟಿರೋಂಥ ಟೆಕ್ನಿಕ್ಸು ಟ್ರಿಕ್ಸು ಕೇಳಿದಾಗ ಅದೇನು ನಮ್ಮ ಭಾರತೀಯರಿಗೆ ಅಸಾಧ್ಯ ಅಲ್ಲ ಅನ್ನೋದು ನನಗೆ ನಂಬಿಕೆ ಬರ್ತಾ ಇದೆ. ಹಿಂದಿನ ಕಾಲದಾಗ ನೋಡ್ರಿ 8 ವರ್ಷಕ್ಕೆ ಉಪನಯನ ಮಾಡಿ ಗುರುಕುಲಕ್ಕೆ ಕಳಿಸ್ತಿದ್ರು, ಅಟ್ಯಾಚ್ಮೆಂಟ್ ಇರ್ತಿದ್ದಿಲ್ಲ ಅಂತ ಒಂದೇ ದಿನನೇ ಹೇಳಿದ್ರು ಸರ್. ಯಾಕೆ ಅಂದರೆ ಆಕೆ ಮೈಂಡ್ ಮಕ್ಕಳು 2-3ನೇ ಕ್ಲಾಸ್ ಮಕ್ಕಳು ಸ್ಕ್ಯಾನ್ ಮಾಡಿ ಅಲ್ಲಿ ಎದುರಿಗಿರೋ ವ್ಯಕ್ತಿ ಯಾವ ಬಣ್ಣದ ಬಟ್ಟೆ ಹಾಕೊಂಡಾರ, ಏನು ವಸ್ತು ಇದೆ ಅಂತ ಮಕ್ಕಳು ಗುರುತಿಸ್ತಾರಂತ್ರೆ. 2-3ನೇ ಕ್ಲಾಸ್ ಮಕ್ಕಳು. ಅದು ನಿನಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ನಾ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ಲಕ್ಕೆ. ಅಂದ್ರೆ 8ನೇ ವರ್ಷಕ್ಕೆ ಯಾಕೆ ಉಪನಯನ ಮಾಡ್ತಿದ್ರು, ಯಾಕೆ ಕಳಿಸ್ತಿದ್ರು ಅಂದ್ರೆ ಅವಾಗ ಹಸಿ ಮಣ್ಣಿನ ಮುದ್ದೆ ಇರುತ್ತೆ ಮಗುವಿನ ಮೈಂಡ್. ಏನು ಒಂದು ಹಳ್ಳಿ ಹೋಗಿದ್ರು ಕೂಡ ಅದೇನಾಗುತ್ತೆ, ಕರೆಕ್ಟಾಗಿ ಲಘುನ ಕ್ಯಾಚ್ ಆಗುತ್ತೆ. ಅದಕ್ಕೆ 1, 2, 3ನೇ ಕ್ಲಾಸಿನ ಮಕ್ಕಳಿಗೆ ನಾವು ಏನು ಎಷ್ಟು ಅದು ಬ್ರೇನ್ ಅನ್ನೋದು ಏನು ಅಕ್ಷಯ ಪಾತ್ರೆ ಇದ್ದಂಗೆ, ಎಷ್ಟು ತುಂಬಿದ್ರು ಕೂಡ ಅದ್ರೊಳಗೆ ಅದು ತುಂಬಂಗಿಲ್ಲ, ಎಷ್ಟು ಹೊರಗೆ ಹಾಕಿದ್ರು ಕೂಡ ಅದು ಅಕ್ಷಯ ಪಾತ್ರೆ ಖಾಲಿ ಆಗಂಗಿಲ್ಲ. ಹಂಗ ಮನುಷ್ಯನ ಮೈಂಡ್ ಇದ್ದಂಗೆ. ಹಾಗೆ ಮತ್ತೆ ಬ್ರಿಟಿಷರು ಏನು ಮಾಡ್ಯಾರ, ನಮ್ಗೆ ಈ ರೀತಿ ಇಂಗ್ಲಿಷ್ ಪದ್ಧತಿಯನ್ನು ಹಾಕಿ ಕೊಟ್ಟು ಹೋಗಿ ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ವಿದ್ಯೆಗಳನ್ನೆಲ್ಲ ನಮಗೆ ನಮ್ಮ ದೇಶವನ್ನು ಹಾಳು ಮಾಡ್ಲಿಕ್ಕಾಗಿನೇ ಅವರು ಈ ವಿಷ ಬೀಜವನ್ನು ಬಿತ್ತು ಹೋಗಿದ್ದಾರೆ ಅಂತಂದು ಈ ಕ್ಯಾಂಪ್ನಿಂದ ನನಗೆ ಬಹಳ ಮನದಟ್ಟ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ಒಂದು ವಾರದಲ್ಲಿ ನಮ್ಮ ಮಕ್ಕಳು ಇಷ್ಟು ಕಲಿತಾರಂದ್ರೆ ನನಗೆ ರಿಯಲಿ ಅನ್ಬಿಲಿವೇಬಲ್ ಅಂತ ಅನಿಸ್ತಾ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಇಂಥ ಹೆಚ್ಚು ಕ್ಯಾಂಪ್ಗಳಿಗೆ ನಾವು ಕಳಿಸ್ಬೇಕು. ಆಮೇಲೆ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಬೇಕು. ಆಮೇಲೆ ಈಗ ಹೆಚ್ಚು ಇಂಗ್ಲಿಷ್ ಸಂಸ್ಕೃತಿಗೆ ಮಾರು ಹೋಗದೆ ನಮ್ಮ ಏನು ಸಂಸ್ಕೃತಿ ಇದೆ, ನಮ್ಮಲ್ಲಿ ಏನು ವಿದ್ಯೆಗಳಿದಾವೆ ಅವನ್ನೆಲ್ಲ ಕಲಿಸ್ಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಹಾಗೆ ಸರ್ ಹೇಳಿದ್ರು ಧನುರ್ವಿದ್ಯೆಗಳನ್ನು ಕೂಡ ಅವ್ರ ಕ್ಯಾಂಪ್ನಲ್ಲಿ ಹೇಳ್ಕೊಡ್ತಾರೆ ಅಂತ ಒಂದೇ ದಿನ ಹೇಳಿದ್ರು. ಅದೇ ಹಿಂದಿನ ಕಾಲದಾಗ ನಮ್ಮ ಋಷಿ ಮುನಿಗಳು ಎಷ್ಟೋ ವರ್ಷ ತಪಸ್ಸು ಮಾಡಿ ದೇವಾನ ದೇವತೆಗಳನ್ನ ನಡೆಸ್ತಿದ್ರು ಅಂತವ್ರು. ಅಂದ್ರೆ ಧ್ಯಾನಕ್ಕೆ ತಪಸ್ಸಿಗೆ ಅಷ್ಟು ಶಕ್ತಿ ಇದೆ ಅನ್ನೋದನ್ನ ಈ ಕ್ಯಾಂಪ್ನಿಂದ ನಾನು ತಿಳ್ಕೊಂಡೆ. ಹಾಗೆ ರಾಮಾಯಣ ಮಹಾಭಾರತದಲ್ಲಿ ಬಿಲ್ವಿದ್ಯೆಗಳು ಇರ್ತಿದ್ವು ಅಂತ ಕೇಳಿದ್ವಿ. ಆದ್ರೆ ಸರ್ ಹೇಳ್ದಾಗಿಂದ ಅನಿಸ್ತಾ ಇದೆ, ಆಚಾರ್ಯ ಹೇಳ್ದಾಗಿಂದ ಅವೆಲ್ಲ ನಮ್ಮ ಹಿಂದಿನ ಕಾಲದ ರಾಮಾಯಣ ಮಹಾಭಾರತ ನಿಜವಾಗ್ಲೂ ನಡೆದಿದೆ ಅನ್ನೋದು ನನಗೆ ಅತಿಯಾದ ಗಾಢ ನಂಬಿಕೆ ಬಂದಿದೆ ಅಂತ ತಿಳಿಸ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಅಭಿಪ್ರಾಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.